ಶಂತಕ ಶಂತಕ ಏನ್ ಮಾಡಕತ್ತೀವ? ಅಡಿಗೆ ಆತ? ಯಾರ ಗಿರ್ಜವನ? ಬಾ, ಇಲ್ಲಿ ಅಡಿಗೆ ಮನೆಗಿದ್ದೆ, ಬಂದೆ ಬಾ. ಬಾರ ಗಿರ್ಜವ, ಯಾಕೆ ಬಂದಿದ್ದು? ಬಾ ಒಳಗ್ ಬಾರ. ಯಾಕಲವ, ನಾನು ಮನೆ ಕೂತ್ಕೊಂಡು ಬೇಜಾರು ಕೂತಂದು 4 ಮಾತಾಡೋಣ ನಿನ್ನ ಹತ್ರ, ಬೇಜಾರು ಕಳಿತೈತಿ ಅಂತಂದು ಶಾಂತವನ ಹತ್ರ ಹೋಗಿ ಬರ್ತೀನವ ಅಂತಂದು ಸಸಿಗೆ ಹೇಳಿ ತಿಂಡಿ ತಿಂದು ಬಂದೆವ ನಾನು. ಬಾ ಹಾಟ್ ಮಾ ನಂದು. ಇವಾಗ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ತಟ್ಟಿ ತೊಳೆಕತ್ತಿದ್ ನೋಡವ ನೀನ್ ಬಂದಾಗ. ಏನ್ ಮಾಡಿದ್ಲವ ನಿಮ್ ಸೊಸೆ ತಿಂಡಿನ? ಗೋಧಿ ದೋಸೆ ಮಾಡಿದ್ಲವ. ಇವತ್ತು ಸೋಮವಾರ ಅಲ್ಲ, ಹಂಗಾಗಿ ದೋಸೆ ಮಾಡಿದ್ಲು. ನಮಗೆ ತಿಂಡಿ ಪಂಡಿ ಹೋಗಲ್ಲವ, ರೊಟ್ಟಿ ಮಾಡೋಣ ಅಂದ್ರೆ ಇವತ್ತು ಸೋಮವಾರ ಇತ್ತಲ್ಲ, ಹಂಗಾಗಿ ದೋಸೆನ ಮಾಡಿದ್ಲ, ದೋಸೆ ತಿಂದು ಬಂದು. ನೀನೇನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ? ಹೂನವ, ನಾನು ಒಬ್ಬಕ್ಕೆ ಅಲ್ಲ, ಇನ್ನೇನು ಮಾಡೋದಂದು ಬರೀ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಚಾ ಕುಡಿಬೇಕಂದ್ರೆ ಬಂದೆ. ಚಾ ತಗೊಂಬರ್ತೀನಿ, ಇದು ಕುತ್ಕ. ನಂದೆಲ್ಲ ಚಾ ಆಗೈತವ, ನಾನೆಲ್ಲ ಚಾ ಕುಡಿದು ಬಂದಿದ್ದೀನಿ. ಹಂಗ ಮಾತಾಡೋಣ ಅಂದು ಏನು ಮನೆ ಕೂತ್ಕೊಂಡು ಬೇಜಾರ. ಅವನು ಮಗ ಕೆಲ್ಸಕ್ಕೆ ಹೋದ, ಮತ್ತು ನಾನು ಏನು ಮಾಡಕ್ಕೆ ಹೋಗ್ಲಿ, ಮತ್ತು ಸೊಸಿ ಏನೇನೋ ಬದುಕು ಮಾಡ್ಕೊಳಕತ್ತಿದ್ಲ ಆಕೆ. ನಾನು ಮತ್ತೆ ಹಂಗ ಸುಮ್ಮನೆ ಕೂತ್ಕೊಂಡ್ಲಾರ್ದ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆವ. ಏನಾಗತ್ತ ಇಲ್ಲೊಂದು ಕಪ್ ಕುಡಿ, ನಾನು ಬೇಕಾ ಕುಡಿಬೇಕಾ? ನಾನು ಇನ್ನೂ ಕಸ್ಕೊಂಡಿದ್ದಿಲ್ಲ, ಚಾ ಕಸನಂದೆ ಅಟದೆ ನೀನು ಬಂದೆ. ಕೂತ್ಕ, ನಾನು ಒಂದು ಕಪ್ ಚಾ ಕಾಸ್ಕೊಂಡು ಬರ್ತೀನಿ, ಕುಡಿಯೋಣಂತಿಬ್ರು. ತಗೊಳವ ಚಾ ಹೆಂಗಾಗೈತೆ ಏನ? ಸಾಲು ಕಡಿಮೆ ಇತ್ತವ, ನಾನು ನಿನ್ನೆ ಆಟ ತಗೊಂಡಿದ್ನೆ, ಇವತ್ತು ತಗೊಳ್ಳಿಲ್ಲ. ಅದ ನಿನ್ನೆ ಇತ್ತು ಸಾಕಂತಂದು, ಒಬ್ಬಕ್ಕೆ ಅಲ್ಲ ಅಂತಂದು ತಗೊಂಡಿದ್ದಿಲ್ಲ. ಹೆಂಗಾಗೈತೆ ಅನ್ನೋ ಸಾಲು ಸ್ವಲ್ಪ ಆತು, ತಗ. ಇರ್ಲಿವಾ, ಏನಾಗಲ್ಲ, ನಾನು ಕುಡು ಬಂದಿನಿ ಅಂದ್ರೆ ನೀನು ಕೇಳಲ್ಲ. ಇರ್ಲಿ ತಗೊಂಬ. ಪಾಡಗೈತವ ಸಿಂಪಿತಿ, ಇನ್ನೇನು ಆಗ್ಬೇಕು, ಇನ್ನೆಂಗ ಆಗ್ಬೇಕವ? ನಮ್ಮ ಸಸಿ ಮಾಡ್ದಂಗಾಗೈತಿ, ಇನ್ನೆಂಗ್ ಮಾಡ್ಬೇಕಂತ ಮಾಡಿದಿ? ಪಾಡಗೈತಗ ಅಲ್ಲಿ ಬಿಡಾಗಿರ್ಜವ, ಸ್ವಲ್ಪ ಹಾಲು ಕಡಿಮೆ ಆತಲ್ಲ, ಅದಕ್ಕೆ ಹೆಂಗಾಗೈತೇನ ಅಂತಂದೆ. ಪಾಡಗೈತಲ್ಲ? ಹ್ಞೂ ಪಾಡಗೈತಿ. ಅಲ್ಲ ಶಂತಕ, ನೀನು ಒಂದು 4 ದಿನ ನಿನ್ನ ಮಗನ ಹತ್ರ ಹೋಗಿ ಬರ್ಬೇಕಾ? ಸುಮ್ಮನೆ ಇಲ್ಲಿದ್ದು ಬೇಜಾರಾಗಲ್ಲ ನೀಗ ಒಬ್ಬಾಕಿಗೆ, ಹೆಂಗೆ ಇರ್ತೀಯನವ ನೀನು? ಹೂನಾಗಿರ್ಜವ, ನಾನು ಒಂದು 4 ದಿನ ಹೋಗಿ ಬರೋಣ ಅಂತ ಮಾಡೀನಿ. ಮಗ ಫೋನ್ ಮಾಡಿದೆ ಅಂತಂದ್ರೆ ಸುಮ್ಮ ಹೋಗಿ ಬರ್ಬೇಕಂತ ಮಾಡೇನವ. ನನಗೆ ಎಲ್ಲ ಬೇಜಾರಾಗೈತಿ, ಮಗನೂ ನೋಡಂಗೈತಿ, ಸೊಸಿನೂ ಇತ್ತ ಬರಂಗಿಲ್ಲ, ಹಾಕಿ ಕೆಲಸ ಅನ್ಕಂತ ಡಾಕ್ಟ್ರ್ ಬೇರೆ ಅಲ್ಲ, ಹಂಗಾಗಿ ರಜೆ ಇಲ್ಲ ಏನಿಲ್ಲ, ಬರೋದ ಇಲ್ಲ ಆಕಿ ಅಂತಕ್ಕೆ ನಾನು ಹೋಗಿ ಬರೋಕಾಗೈತಿ. ಏನು ಸೊಸಿನ ಏನ ಬಿಡವ, ಒಂದು 4 ದಿನ ಬಂದು ಹೋಗಕ್ಕ. ಏನು ಅತ್ತಿ ಒಬ್ಬಕ್ಕೆ ಅದಾಳ, ಬಂದು ಹೋಗ್ಬೇಕು ಅನ್ನೋದು ಇಲ್ಲ ಏನಿಲ್ಲ. ಮಗನೂ ಹಂಗ ಅದಾನ, ಅವನು ಅಲ್ಲೇ ಹೋಗೇ ಬಿಡ್ತಾನ. ಒಂದು ದಿವಸ ಬಂದು ಹೆಂಗವ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗಲ್ಲ. ಇಲ್ಲಿ ಬಿಡಾಗಿದ್ದವ, ಹಂಗನ್ನಕ್ಕಾಗಲ್ಲ. ಅವರು ಕೆಲ್ಸದಾಗೆ ಏನೇನ ಹೆಂಗ ಗೊತ್ತಿಲ್ಲ, ಅವ್ರಿಗೆ ರಜೆ ಕೊಡ್ಬೇಕಲ್ಲ. ನಾವೇನೇ ಇಲ್ಲಿ ಕುತ್ಕೊಂಡು ಮಾತಾಡ್ತೀವಿ, ಅವ್ರಿಗೆ ರಜೆ ಸಿಕ್ಕರಲ್ಲ ಬರೋದು. ಮಗನೂ ಕೆಲ್ಸ ಆಗದನ, ಸೊಸಿನೂ ಕೆಲ್ಸ ಆಗದಳ, ಅವ್ರಿಗೆ ಅವಕಿಗೆ ರಜೆ ಸಿಕ್ಕಾಗ ಇವನಿಗೆ ರಜೆ ಸಿಗಲ್ಲ, ಇವನಿಗೆ ರಜೆ ಸಿಕ್ಕಾಗ ಅವಕಿಗೆ ಸಿಗಲ್ಲ. ಹಂಗಾಗಿ ಬರೋಕ್ಕಾಗಿಲ್ಲ ಅವ್ರಿಬ್ರಿಗೆ. ನಾನು ಮತ್ತೆ ಏನು ಮಾಡೋಣ ಇಲ್ಲಿ ಕುತ್ಕೊಂಡು? ನಾನು ಒಂದು 4 ದಿನ ಹೋಗಿ ಬಂದ್ರೆ ನನಗೆ ಒಂದು ಸ್ವಲ್ಪ ಸಮಾಧಾನ ಆಕತಿ. ನಿನ್ನ ಮಗ ಏನೋ ಇಲ್ಲ ಪಕ್ಕದೂರಾಗ ಮಸಾರ್ ಕೆಲಸ ಐತಿ, ನಡೀತೈತಿ. ನಿಂದು ಇದಕತಿನ ಹಾಕುತ್ತೆ, ಎಲ್ಲಾರ ಸಿಟಿಯಾಗ ಸಿಕ್ಕುತ್ತೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಮತ್ತು ಕೆಲ್ಸಾಗ ಹುಡ್ರು ಮಕ್ಳು ಅಂದಮೇಲೆ ಏನು ಮಾಡೋಕ್ಕಾಗಲ್ಲವ, ನಾವ ಸುಧಾರಿಸ್ಕೋಬೇಕು. ಏನು ಸುಧಾರಿಸ್ಕೊಳ್ಳೋದ ಏನೋ ಬಿಡವ, ಅವ್ರು ಅಲ್ಲಿ ನಾವಿಲ್ಲಿ, ಒಂದು ಹಬ್ಬಕ್ಕೆ ಬರಂಗಿಲ್ಲ, ಒಂದು ಹುಣ್ಣಿಮೆಗೆ ಬರಂಗಿಲ್ಲ, ಏನಲ್ಲ. ಹೆಂಗವ ಕತಿ ಅಂತೀನಿ. ಎಲ್ಲಿದ್ರೇನಾಗಿರ್ಜವ, ನಾವು ಮಕ್ಕಳು ನೆಮ್ಮದಿಯಾಗಿರ್ಬೇಕು ಅನ್ನೋದು ಸಾಕಷ್ಟ ಸಾಕು. ಅವ್ರು ನೆಮ್ಮದಿಯಾಗಿದ್ರೆ, ಅವ್ರು ಖುಷಿಯಾಗಿದ್ದು ಸಾಕಲ್ಲ ನಮಗೆ ಇನ್ನೇನು ಬೇಕು ಹೇಳು? ಏನು ಮಾತಾಡ್ತೀಯ ಶಂತಕ? ಅಲ್ಲ, ನಾವು ಒಂದು ಸ್ವಲ್ಪ ನೆಮ್ಮದಿಯಾಗಿರೋದು ಬೇಡ, ಅವರೊಬ್ಬರು ನೆಮ್ಮದಿಯಾಗಿದ್ರೆ ಸಾಕ? ನಿನಗೆ ಸಾಯಂಕಾಲದಾಗ ಒಂದು 4 ದಿನ ನೆಮ್ಮದಿಯಾಗಿರ್ಬೇಕು ಅನ್ಸೋದಲ್ಲ ನಿನಗೆ? ಗಿರ್ಜವ, ನನ್ನ ಮಗ ಏನು ನನಗೇನು ಕಡಿಮೆ ಮಾಡಿಲ್ಲ. ತಿಂಗಳ ದುಡ್ಡು ಹಾಕ್ತಾನ, ತಿಂಗಳ ಮತ್ತೆ ರೇಷನ್ ಕಳಿಸ್ತಾನ, ನನಗೇನು ಕಡಿಮೆ ಮಾಡ್ಯಾನ ಅವನು. ನಾನು ಅಲ್ಲಿ ಹೋಗಿ ಏನು ಮಾಡಲಿ ಅಂತಂದು ನಾನು ಇಲ್ಲೇ ಇರೋದಷ್ಟೇ. ಅಲ್ಲಿ ಅವರಿಬ್ಬರು ಕೆಲ್ಸಕ್ಕೆ ಹೋಗೋರು, ನಾನು ಒಬ್ಬಕ್ಕೆ ಮನೆ ಕೂತ್ಕೊಂಡು ಏನು ಮಾಡಲಿ? ನಿನ್ನಂಗ ಅಲ್ಲಿ ಅವರು ಇವರು ಬಂದು ಮಾತಾಡೋರು ಯಾರು ಇರಲ್ಲವ. ಹಂಗಾಗಿ ನನಗೆ ಅಲ್ಲಿ ಬೇಜಾರು, ಹಂಗಾಗಿ ನಾನು ಇಲ್ಲೇ ಇರ್ತೀನಿ ಅಂತ ಅನ್ನೋದಕ್ಕೆ ಸುಮ್ಮನದನ. ಇಲ್ಲ ಅಂದ್ರೆ ಅವನು ಸರಿ ಕರೆದಿಲ್ಲ ನನ್ನ, ಬಾ ಇಲ್ಲೇ ಬಾ ಅಂತ ಅಂದ್ಬಿಟ್ಟು ಕರೀತಾನ. ನಾನು ಹೋಗಿಲ್ಲ ಅಷ್ಟೇ. ಮತ್ತೆ ಯಾರೇನಕ್ಕೋಸ್ಕರ ಫೋನ್ ಹಚ್ತಾನ, ಸೊಸಿನೂ ಮಾತಾಡ್ತಾಳ, ಮಗನೂ ಮಾತಾಡ್ತಾನ. ಇಬ್ರು ಹೆಂಗದಿರವ, ಬಾರತಿ ಅಂತ ಅಕ್ಕಿ ಕರೀತಾಳ. ಇವನು ಬಾರವ ಮತ್ತೆ ಏನು ಮಾಡ್ತಿದ್ದೆ ಅಲ್ಲಿ, ಒಂದು 4 ದಿನ ಇದ್ದು ಹೋಗು ಅಂತ ಅವನು ಕರೀತಾನ. ನಾನು ಅದ ಈಗ ಒಂದು 4 ದಿನ ಇದ್ದು ಬರೋಣ ಅಂತ ಮಾಡಿದ್ದೀನಿ. ಫೋನ್ ಮಾಡಿದ್ರೆ ಹೋಗ್ಬೇಕಂತ ಮಾಡಿದ್ದೀನವ. ಆತ ಹೋಗು, ಏನು ಒಂದು 4 ದಿನ ಇದ್ದು ಬರಕ್ಕೆ ಏನಂತ ಅವ್ನು ಫೋನ್ ಮಾಡಿದ್ರೆ ಏನು, ನೀನ ಫೋನ್ ಮಾಡಿ ಹೋಗು. ಸೊಸಿದು ಕೈ ರುಚಿ ನೋಡ್ಕೊಂಡು ಬರುವಂತೆ ಹೋಗು, ಏನು ಒಂದು 4 ದಿನ. ಹೂನವ, ನಾನು ಸೊಸಿದು ಒಂದು ಸ್ವಲ್ಪ ಅಡುಗಿನ ರುಚಿ ನೋಡ್ಕೊಂಡು ಬರ್ತೀನಿ. ನನಗೆ ಎಲ್ಲ ನಾನು ಮಾಡ್ಕೊಂಡು ಸಾಕಾಗೈತೆ. ಸೊಸಿದು ರುಚಿ ನೋಡ್ಕೊಂಡು ಬರ್ತೀನಿ. ಆಕಾಶ್, ಅಕ್ಕೆಯವರಿಗೆ ಒಂದು ಫೋನ್ ಹಚ್ಬೇಕಾಗಿತ್ತು, ಬರ್ತಿದ್ರಾರ? ಹೆಂಗೋ 4 ದಿನ ಇದ್ದು ಹೋಗ್ತಿದ್ರು,
ಅವರು ಹಳ್ಳಿಲಿ ಒಬ್ಬರೇ ಇದ್ದು ಬೇಜಾರಾಗಲ್ವಾ? ಒಂದು 4 ದಿನ ಇದ್ದು ಹೋಗ್ತಾರೆ ಕರಿ. ಇಲ್ಲ ರೇಖಾ, ನಾನು ಎಷ್ಟು ಟೈಮ್ ಕರೆದಿಲ್ಲ ಹೇಳು. ನಾನು ಕರೆದು ಬೇಜಾರಾಯಿತು. ಅವರು ನಾನು ಇಲ್ಲೇ ಇರ್ತೀನಿ, ನನಗೆ ಹಳ್ಳಿನೇ ಚೆನ್ನಾಗೆ ಅಂತ ಹೇಳ್ತಾರೆ. ನಾನು ಏನು ಮಾಡಕ್ಕೆ ಹೋಗ್ಲಿ ಹೇಳು. ಆಯಿತು ನೋಡೋಣ, ಇನ್ನೊಂದ್ಸರಿ ಕರಿತೀನಿ ಅಂತೆ, ನೋಡೋಣ ಏನಂತಾರೋ. ನೋಡು ನೀನು ಅಂತದ್ದಂಗನ ಮಗನ ಫೋನ್ ಹಚ್ಚಿರ್ಬೇಕು ನೋಡ. ಫೋನ್ ಬಂತು, ಇದು ನೋಡ್ತೀನಿ ಯಾರ. ಹಲೋ, ಯಾರು? ಆಕಾಶ, ಏನಪ್ಪ ಆರಾಮದಿಯೇ? ಚೆನ್ನಾಗಿದೆಯೇ? ಸೊಸಿ ಆರಾಮದಳ? ನಿನ್ ಕೆಲ್ಸಕ್ಕೂ ಹೇಳ ಅದಳ? ಹೂನಮ್ಮ, ನಾವು ಚೆನ್ನಾಗಿದ್ದೀವಿ. ನಿಮ್ಮ ಸೊಸಿನೂ ಚೆನ್ನಾಗದಾಳೆ. ಏನು ಮಾಡಕ್ಕಂತಿದ್ದೆ? ಹ್ಞೂ ನಕ್ಕಿಯವರೇ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹ್ಞೂನವ, ನಾವು ಚೆನ್ನಾಗಿದ್ದೀವಿ. ಏನು ಮಾಡಕ್ ಕುಂತಿದ್ರಿ? ಆರಾಮಿದ್ರನ? ಇವತ್ತು ರಜಾ ಇರ್ಬೇಕನ ಅಲ್ಲ? ಹ್ಞೂ ಅತ್ತೇರೆ, ಇವತ್ತು ರಜಾ ಇತ್ತು ಇಬ್ಬರದು. ಮತ್ತೆ ನಾಳೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ನೀವು 4 ದಿನ ಇದ್ದು ಹೋಗ್ತೀರ ಅಂತ ಅಂದ್ಬಿಟ್ಟು ಫೋನ್ ಹಚ್ಚಿದ್ವಿ. ಬಾರತ್ತೆ ಇಲ್ಲಿ, ಒಂದು 4 ದಿನ ಇದ್ದು ಹೋಗಂತ ಬರ್ರಿ. ಹ್ಞೂನವ, ಬರ್ಬೇಕು. 4 ದಿನ ಇದ್ದು ಹೋಗೋಣ ಅಂತ ನಾನು ಅನ್ಕೊಳಕತ್ತಿದ್ದೆ. ಅಟತ್ಗೆ ನೀವು ಫೋನ್ ಹಚ್ಚಿದ್ರಿ. ನನಗೆ ಇಲ್ಲಿ ಬೇಜಾರಾಗೈತಿ, ಒಂದು 4 ದಿನ ಇದ್ದು ಬರ್ತೀನಿ ಅಂತ ಬರ್ತೇನೆ ಅಂತ ತಗರಿ. ಸರಿ ಅಮ್ಮ, ಆಯ್ತು ಬಾ. ನಾಳೆ 9 ಗಂಟೆ ಬಸ್ ಐತಲ್ಲ, ಅದಕ್ಕೆ 9 ಗಂಟೆ ಬಸ್ ಹತ್ತಿದ್ರೆ ಅಂತ ಇಲ್ಲಿ 4 ಗಂಟೆಗೆ ಇರ್ತೀಯ. ನಾನು ಬಂದು ಆಫೀಸಿಂದ ಬಂದು ಕರ್ಕೊಂಡ್ಬರ್ತೀನಿ ಅಂತ ಬಾ. ಸರಿ ತಗೊಳಪ್ಪ, ಕಟ್ ಮಾಡು. ನೋಡಾಗಿದ್ದವ, ನಾನು ಹೇಳಿಲ್ಲ ನಿನಗೆ ನನ್ನ ಮಗ ಸೊಸಿ ಹೆಂಗದ ಅಂತ. ಅವ್ರು ಯಾವಾಗ ನನ್ನ ಮೇಲೆ ಜೀವದರ. ನಾನ ಅಲ್ಲಿ ಮನೆಯಾಗ ಬೇಜಾರು ಅಂತಂದ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗಾರ, ಹಂಗಾಗಿ ಅವ್ರಿಗೆ ಬೇಜಾರು ಅಂತಂದ್ಬಿಟ್ಟು ನಾನು ಹೋಗಿದ್ದಲ್ಲ. ಅದ ಇವತ್ತು ನಾಳೆ ನಾವು 9 ಗಂಟೆ ಬಸ್ಸಿಗೆ ಹೋದೆ ಅಂದ್ರೆ 4 ಗಂಟೆಗೆ ಅಲ್ಲಿ ಇರ್ತೀನಿ. ಅಲ್ಲಿ ಇಳಿಯತ್ಲೇನ ಮಗ ಬಂದು ಕರ್ಕೊಂಡು ಹೋಗಾರ. 4 ದಿನ ಇದ್ದು ಆರಾಮ್ಸೆ ಇದ್ದು ಬರ್ತೀನಂತೆ. ಆತು ಹೋಗಿ ಬಾರವ. ಏನು ನಿನ್ ಮಗಂದು ಸೊಸಿದು ಭಾರಿ ಗುಣಗಾನ ಮಾಡ್ತಿದಿ. ಹೋಗಿ ಬಾ ನೋಡೋಣ, ಹೋಗಿ ಬಾ ಆರಾಮ. 4 ದಿನ ಇದ್ದು ಬಾ, ಹೋಗಿ. ನಿನಗೂ ಬೇಜಾರಾಗ್ತೈತಿ, ಹೋಗಿ ಬಾ, ಹೋಗಿದ್ ಬಾ, ಹೋಗು.